RSS ಬಡಿಗೆ ಹಿಡ್ಕೊಂಡು ಒಡೆದಾಡ್ಕೊಳ್ಳೋದು ಯಾಕೆ? ಗೂಂಡಾಗಿರಿ ಮಾಡೋಕ, ಜನರನ್ನ ಹೆದರಿಸೋಕ RSS ನವರ ಕೈಯಲ್ಲಿ ಕೋಲ್ ಯಾಕೆ ಬೇಕು ಅಂತ ಹೇಳಿ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. RSS ನಿಂದ ದೇಶಕ್ಕೇನು ಕೊಡುಗೆ? ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರಾ? RSS ನವರಿಗೆ ಚಡ್ಡಿ ಇತ್ತಂತೆ, ಈಗ ಫುಲ್ ಪ್ಯಾಂಟ್ ಬಂದಿದ್ದಾರೆ. ಈಗ ಪ್ಯಾಂಟ್ ಹಾಕಿರೋದೇ RSS ನವರ ಸಾಧನೆ ಅಂತ ಹೇಳಿ RSS ನ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು RSS ಏನು ಸಾಧನೆ ಮಾಡಿದ್ದಾರೆ? 100 ವರ್ಷದ ಶತಮಾನೋತ್ಸವ ಮಾಡಿದ್ರು. ಏನು ಈ ದೇಶದಲ್ಲಿ ಆದಂತ ಇವ್ರ ಕೊಡುಗೆ, ದೇಶಕ್ಕೆ ಕೊಡುಗೆ ಒಂದು ಉತ್ತರ ಕೊಟ್ಬಿಡುತ್ತೆ. RSS ಚಡ್ಡಿ ಹಾಕೊಂಡು ಹೇಳ್ತಾರೆ, ಚಡ್ಡಿ ಹೋಗಿ ಫುಲ್ ಪ್ಯಾಂಟ್ ಮಾಡ್ತಾರೆ. ಅದೇನ್ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ದೊಡ್ಡ ಅಂತ ಈ ದೇಶದಾಗ RSS ಅವ್ರಿಗೆ ಅರ್ಧ ಚಡ್ಡಿ ಇತ್ತಂತ ಅದು ಫುಲ್ ಪ್ಯಾಂಟ್ ಮಾಡಿದ್ರು. ಅದೊಂದ ಸಾಧನೆ ಈ ದೇಶದವ್ರು RSS ಅವ್ರು ಮಾಡಿದ್ರು. ಇಲ್ಲಿವರೆಗೆ ಏನ್ ಮಾಡಿದ್ರು ಸಾಧನೆ? ಸಾಧನೆಗಳು ಬೇಕಲ್ಲ. ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಟ್ಟು ಅಥವಾ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಈ ದೇಶದ ಇವತ್ತು ನಡೀತಾ ಇರುವಂತಹ ಭಯೋತ್ಪಾದಕನೇ ರಕ್ಷಣೆ ಕೊಟ್ಟರು, ಏನಾದ್ರು ಮಾಡ್ಬೇಕಲ್ಲ. ಸೇಟ್ ಬಡಿಗೆ ಇಟ್ಕೊಂಡು ಹೇಳೋದು ಎದಕ್ಕೆ? ಗುಂಡಾಗಿರಿ ಮಾಡಕ, ಅಂದ್ರೆ ಮಂದಿ ಅನ್ಸಾಕ ಬಡಿಗೆ ಇಟ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ, ಇಲ್ಲ ಹೊಡಿತೀವಿ ಅಂತೇಳಿ ಅನ್ಸಾಕ ಬಡಿಗೆ ಯಾಕೆ ಬೇಕ್ರಿ ಇವ್ರ ಕೈ? ಬಡಿಗೆ ಇವ್ರ ಸಂಘಟನೆಗೆ ಏನ್ ರಿಜಿಸ್ಟ್ರೇಷನ್ ಐತಾ?